ನೇರವಾಗಿ ವಿಷಯಕ್ಕೆ ಬರ್ತೀನಿ ನಾನು. ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗಲ್ಲ. ಬಹಳ ಮಂದಿ ಕೇಳ್ತಾಯಿದ್ರು, ಸರ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿದೆ, ಡಿಗ್ರಿ ಕಾಲೇಜು ಟೀಚರ್ ಲೆಕ್ಚರರ್ ಆಗಬೇಕು, ಪ್ರೊಫೆಸರ್ ಆಗಬೇಕಂತ ಮಾಡಿದ್ದೀನಿ. ಸೊ ನನಗೆ KCET ಪರೀಕ್ಷೆನ ಪಾಸ್ ಮಾಡಬೇಕು ಅಂತ ಇಷ್ಟು ದಿನ ಕೇಳ್ತಾ ಇದ್ದಿರಿ ನೀವು, ಯಾವಾಗ ಆಗುತ್ತೆ ಅಂತ. ಈಗ ಆಗಿದೆ ನೋಟಿಫಿಕೇಷನ್. ನೀವೆಷ್ಟು ರೆಡಿ ಇದ್ದೀರಿ? ನೀವೆಷ್ಟು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಎಲಿಜಿಬಲ್ ಇದ್ದೀರಿ? ನೀವು ರಿವಿಷನ್ ಮಾಡ್ತೀರಾ ಅಥವಾ ಈಗ ಹೊಸ ಬುಕ್ಸ್ ತೊಗೊಂಡು ಓದ್ತೀರಾ? ಸೊ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಹೋಗೋಣ. ಸ್ವಲ್ಪ ಇದ್ರೊಳಗೆ ನಾನು ವೀಡಿಯೋ ಲೆಂದಿ ಆದರೂ ಪರವಾಗಿಲ್ಲ, ನಿಮಗೆ ನೇರವಾಗಿ ನಿಖರವಾಗಿ ನಿಮ್ಮ ಮನಸ್ಸಿಗೆ ಬೇಜಾದರೂ ಪರವಾಗಿಲ್ಲ, ಈ ಮಾತನ್ನು ನೀವು ಕೇಳಿಸ್ಕೋಬೇಕಾಗಿದೆ. ಯಾಕಂದ್ರೆ ನಾನು KCET ಪರೀಕ್ಷೆಯನ್ನು ಹೆಂಗೆ ಪಾಸ್ ಮಾಡಿ ಅನ್ನೋದು ಕೂಡ ಇದ್ರೊಳಗೆ ಇರ್ತದೆ. ಮತ್ತು ಅದ್ರ ಬಗ್ಗೆ ಸ್ವಲ್ಪ ನೋಟಿಫಿಕೇಷನ್ ಬಗ್ಗೆ ಕೂಡ ಒತ್ತು ಕೊಟ್ಟು ನಾನು ನಿಮಗೆ ಹೇಳ್ತಾ ಹೋಗುತ್ತೇನೆ. KCET ನೋಟಿಫಿಕೇಷನ್ 2025 ಈಗ ಆಲ್ರೆಡಿ ಅಧಿಸೂಚನೆ ಆಗಿದೆ, ನಿಮಗೆ ಗೊತ್ತಿರಲಿ. ಸೊ KCET ನೋಟಿಫಿಕೇಷನ್ ಅಧಿಸೂಚನೆ ಆಗಿದೆ ಅಂತಂದ್ರೆ ನೀವು ಸೀರಿಯಸ್ ಆಗಿರಿ. ಈಗ ಸದ್ಯೆ ಅರ್ಜಿ ಸಲ್ಲಿಸಲಿಕ್ಕೆ ಇದೇ ಒಂದು ತಿಂಗಳ 28ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು, ಅಂದರೆ 18/9/2025 ಅರ್ಜಿ ಸಲ್ಲಿಸಲಿಕ್ಕೆ 19/9 ಕೊನೆಯ ದಿನಾಂಕವಿದೆ. ಮತ್ತು ನಿಮ್ಮ ಹಾಲ್ ಟಿಕೆಟ್ 24ಕ್ಕೆ ಬಿಡ್ತಾರಂತ. ಪರೀಕ್ಷೆ ಬಂದುಬಿಟ್ಟು ನವಂಬರ್ 2 ಅಂತ. ಓಕೆ, ಈಗ ಆಗಸ್ಟ್ ಅಂತೂ ನಿಮಗೆ ಹೋಯಿತು. ಮತ್ತು ಅಕ್ಟೋಬರ್ ಇದೆ, ಸೆಪ್ಟೆಂಬರ್ ಇದೆ, ಅಕ್ಟೋಬರ್ ಇದೆ. ಓಕೆ, ಸೊ 2 ತಿಂಗಳಿದೆ. 2 ತಿಂಗಳು ಪ್ಲಸ್ ನವಂಬರ್ ಅಂತ ಬಿಟ್ಬಿಡ್ರಿ, ಯಾಕೆ ನವಂಬರ್ 2ಕ್ಕೆ ಸ್ಟಾರ್ಟ್ ಆಗುತ್ತೆ. 60 ದಿನ ಪ್ಲಸ್ ನಿಮಗೆ ಇವಾಗ ಒಂದು 20 ಡೇಸ್ ಅಂತಿದೆ. ಸೊ ಎಷ್ಟಾಯಿತು? ಒಂದು 62 ಡೇಸ್ ಅಂತ, 60 to 65 ಡೇಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರಿ. ಓಕೆ, ಸೊ ನಿಮಗಿದು ಅರ್ಥ ಆಯಿತು. ಅವ್ರು ಸಂಪೂರ್ಣವಾದ ಅಧಿಸೂಚನೆ ಕೊಟ್ಟಿದ್ದಾರೆ. ನಿಮಗೆ ನಾನು ಓದ್ಕೊಳ್ಳಿಕ್ಕೆ ಕೂಡ ಹೇಳ್ತೀನಿ, ಮತ್ತು ಫೀಸ್ ಕೂಡ ಕೊಟ್ಟಿದ್ದಾರೆ. 60 to 65 ದಿನ ಉಳಿದಿದೆ ನಿಮಗೆ ಪರೀಕ್ಷೆಗೆ. ನಾನು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತಿದೆ, ಈ KCET ಪರೀಕ್ಷೆ ಒಳಗಡೆ 2 ಪೇಪರ್ ಇರ್ತಾವೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಪೇಪರ್ 1 50 ಪ್ರಶ್ನೆ, 100 ಅಂಕ ಇರ್ತದೆ. ಪ್ರತಿ ಪ್ರಶ್ನೆ 2 ಅಂಕಗಳನ್ನು ಒಳಗೊಂಡಿರ್ತದೆ. ಪೇಪರ್ 2 ನಿಮ್ಮದು ಮಾಸ್ಟರ್ ಡಿಗ್ರಿ ಒಳಗಡೆ ಯಾವುದಾಗಿರ್ತದೆ ಅಂತಂದರೆ, ನಿಮ್ಮದು MCOM ಇದ್ದರೆ ಅದು ಆಗಿರ್ಬೋದು, ಕಾಮರ್ಸ್ ಇರ್ತದೆ, MA ಹಿಸ್ಟ್ರಿ ಇದ್ದರೆ ಹಿಸ್ಟ್ರಿ ಇರ್ತದೆ, MA ಕನ್ನಡ ಇದ್ದರೆ ಕನ್ನಡ ಇರ್ತದೆ. ಸೊ ಹೀಗೆ ಓಕೆ, ನಿಮ್ಮ MSc ಅದು ಆಗಿರ್ತದೆ. ಇವನ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇವನ್ ಎಲ್ಲರೂ ಕೂಡ. ಇದು 3 ಗಂಟೆ ಪರೀಕ್ಷೆ ಆಗಿರ್ತದೆ, ವಿತೌಟ್ ಯಾವುದೇ ಬ್ರೇಕ್ ಇಲ್ಲದೆ ಆಗಿರ್ತದೆ. ನಿಮ್ಗೆ ಗೊತ್ತಿರಲಿ, ಮೊದಲ ಅವಧಿ ಒಳಗಡೆ ನೀವು ಪೇಪರನ್ನು ಸಾಲ್ವ್ ಮಾಡಬೇಕಾಗ್ತೈತಿ. 50 ಪ್ರಶ್ನೆ 100 ಅಂಕ. ಮತ್ತು 2ನೇ ಅವಧಿ ಒಳಗಡೆ, ಅಂದರೆ ಕಂಟಿನ್ಯೂ ಅದೇ ಅವಧಿ ಒಳಗಡೆ ಮತ್ತೆ ಹಾಗೆ 100 ಪ್ರಶ್ನೆ 200 ಅಂಕಗಳು. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನಾನು ಎದಕ್ಕೆ ಹೆಚ್ಚಿಗೆ ಫೋಕಸ್ ಮಾಡಬೇಕು ಏನಂತ ಕೂಡ ಹೇಳ್ತಾ ಹೋಗ್ತೀನಿ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿ ಏನು ಮಾಡ್ತಾರೆ, ನೀವು ಏನೋ ಕನ್ಸಿಡರ್ ಮಾಡಿ ನಿಮ್ಮ ಮೆರಿಟ್ ಲಿಸ್ಟನ್ನು ಕೂಡ ಬಿಡ್ತಾರೆ. ಇಲ್ಲಿ ನೋಡಿ, ಒನ್ ಸೆಕೆಂಡ್ ನಿಮಗೆ ನಾನು ಅರ್ಥ ಮಾಡಿಸ್ಲಿಕ್ಕೆ ಏನು ಹೋಗ್ತಾ ಇರೋದು ಅಂದರೆ, 40% ಪೇಪರ್ 1 ನೀವು ತೊಗೋಬೇಕು. ಓಕೆ, 40 ಅಂಕಗಳನ್ನು ತೆಗೆದುಕೊಳ್ಬೇಕು. ಉದಾಹರಣೆಗೆ ಅಲ್ಲಿ 100 ಅಂಕ ಇದೆ ಅಂತಂದರೆ ಕನಿಷ್ಠ ಆದರೂ ಕೂಡ ನಿಮ್ಗೆ ಏನು ಮಾಡಬೇಕು, ನೀವು 20 ಕ್ವಶನ್ಸ್ ಸರಿಯಾಗಬೇಕು. 20 ಕ್ವಶನ್ಸ್ ಇಂಟು 2 ಅಂದರೆ ಎಷ್ಟಾಯಿತು? 40 ಅಂತ. ಅಂದರೆ ನೀವು ಕನಿಷ್ಠ ಆದರೂ 20 ಅಬೋವ್ ತೊಗೋಬೇಕು. ಮತ್ತು ಪೇಪರ್ 2ದೊಳಗೂ ಅಷ್ಟೇ, ನಿಮಗೆ 35 ಅಬೋವ್ ತೊಗೊಳ್ಬೇಕು ನೀವು ಆಗ್ತೈತಿ. ಓಕೆ, 35 ಅಬೋವ್ ಮೀನ್ಸ್ ಇಟ್ಸ್ 70. ಓಕೆ, 70 ಮಾರ್ಕ್ಸ್ ತೊಗೊಳ್ಬೇಕು. 70 + 40 ಅಂತಂದರೆ ಇಟ್ ಮಸ್ಟ್ ಬಿ 110 ಅಂತ ಇರ್ತದೆ. ಓಕೆ, ಸೊ ಇವೆರಡೂ ವಿಷಯಗಳು ನಿಮಗೆ ಗೊತ್ತಿರಲಿ. ನಿಮಗೆ ನಾನು ಮಿನಿಮಮ್ ಮಾರ್ಕ್ಸ್ ತೆಗೆದುಕೊಳ್ಳೋದು ಕೂಡ ಹೇಳಿದ್ದೀನಿ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಎಷ್ಟು ಜನ. ಈಗ ನೋಡಿರಿ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಜನರಲ್ ಆಗಿ ಹೇಳಿಬಿಡ್ತೀನಿ, ಇಲ್ಲಿ ನೋಡ್ಲಿಕ್ಕೆ ಹೋಗಲ್ಲ. ಮೀಸಲಾತಿ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 100 ಮಂದಿ ಓಕೆ ಅಪ್ಲಿಕೇಶನ್ ಹಾಕಿ ಬರ್ದಾರಂತಂದರೆ, ನಾನು ಅಪ್ಲಿಕೇಶನ್ ಹಾಕಿದವ್ರ ಬಗ್ಗೆ ಹೇಳತ್ತಿಲ್ಲ, ಪರೀಕ್ಷೆನ ಬರ್ದವ್ರ ಬಗ್ಗೆ. ಅದರೊಳಗಡೆ 6 ಮಂದಿನ ಸೆಲೆಕ್ಟ್ ಮಾಡ್ತಾರೆ ಅವರು. ಅಂದರೆ 100 ಮಂದಿಗೆ 6 ಮಂದಿನ ಸೆಲೆಕ್ಟ್ ಮಾಡ್ತಾರೆ. 1000 ಮಂದಿಗೆ 60 ಮಂದಿನ ಸೆಲೆಕ್ಟ್ ಮಾಡ್ತಾರೆ. ಇದನ್ನು ನೆಟ್ ಒಳಗಡೆ ಕೂಡ ಹಾಗೆ ಇದೆ, UGC ನೆಟ್ ಒಳಗಡೆ. CSI ನೆಟ್ ಒಳಗಡೆ ಸ್ವಲ್ಪ ಡಿಫ್ರೆಂಟ್ ಇದೆ. ಒಂದು 10,000 ಮಂದಿ ಬರ್ದಾರೆ ಅಂತಂದರೆ ಅದಕ್ಕೆ ನಿಂದರೆ ನಿಮ್ಮ ಪರೀಕ್ಷೆಯನ್ನು ಸುಮಾರು ಒಂದು 600 ಮೇಲೆ ಹಿಂಗೆ ಸೆಲೆಕ್ಟ್ ಮಾಡ್ತಾರೆ. ಹಿಂಗಾಗಿದೆ. ಓಕೆ, ಸೊ ಹೀಗೆ ನಿಮ್ಮನ್ನು ಅವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದರೊಳಗೆ ಕ್ಯಾಟಗರಿನೂ ಬರ್ತದೆ. ಅಗೇನ್ ಅದರೊಳಗಡೆ GM ಕೂಡ ಇರ್ತದೆ. ಅದರೊಳಗೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ವಿಷಯಗಳು ಯಾವ್ಯಾವ ಭಾಷೆ ಒಳಗಡೆ ಪತ್ರಿಕೆ ಇದೆ ಅಂತ ಕೂಡ ಅದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. UGC CSI ನೆಟ್ ನಿಗದಿಪಡಿಸಿದ ಪಠ್ಯಕ್ರಮದೊಳಗಡೆ ಇರ್ತದೆ ಅಂತ ಹೇಳಿದ್ದಾರೆ ಅವರು. ನೀವು ಯಾರು ನೆಟ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ, ಅವರು KCETಗೆ ಆಲ್ರೆಡಿ ಇಂಡೈರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿರಿ. ನೀವೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಓಕೆ, ಮತ್ತು ಕೆಲವೊಂದಿಷ್ಟು ವಿಷಯದ ಬಗ್ಗೆ ಕೂಡ ಅವ್ರು ಕೊಟ್ಟಾರೆ. PG ಡಿಪ್ಲೊಮಾ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿರ್ವಹಣೆ ಆಗಿರ್ಬೋದು. ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಅಂತ ಹೇಳ್ತೀನಿ ನಾನು. ಇನ್ನೊಂದು ಸೂಚನೆ ಕೊಟ್ಟಾರ, ಅದನ್ನು ಸ್ವಲ್ಪ ನಿಮಗೆ ನಾನು ಹೇಳಿ ಕೊನೆಗೆ ನಾನು ನಮ್ಮ ವಿಷಯಕ್ಕೆ ಬರ್ತೀನಿ. ಅಭ್ಯರ್ಥಿಗಳು KCET ಪರೀಕ್ಷೆಯನ್ನು ಬರೆಯುವ ವಿಷಯದೊಳಗೆ UGC ನವದೆಹಲಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಸಂಸ್ಥೆಯಿಂದ ಸ್ನಾತಕೋತ್ತರ ಯಾವುದೇ ತತ್ಸಮಾನ ಪದವಿಯನ್ನು ಹೊಂದಿರಬೇಕಾಗಿರ್ತದೆ. ಅರ್ಥ ಮಾಡ್ಕೊಳ್ತಾ ಇದ್ದೀರಿ? ಓಕೆ, ಇಟ್ ಮೀನ್ಸ್ ಇಟ್ ಮಸ್ಟ್ ಬಿ ವ್ಯಾಲಿಡ್ ಅಂತ ಇರಬೇಕಂತೆ. UGCಯಿಂದ ವ್ಯಾಲಿಡ್ ಆಗಿರಬೇಕು. ಮತ್ತು ಒಂದಕ್ಕಿಂತ ಹೆಚ್ಚಿನ ಸ್ನಾತಕೋತ್ತರ ಪದವಿ ಪಡೆದಿರುವ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ವಿಷಯದಲ್ಲಿ ಮಾತ್ರ KCET ಪರೀಕ್ಷೆಯನ್ನು ತೆಗೆದುಕೊಳ್ಬಹುದು. ಅಭ್ಯರ್ಥಿಗಳು ಪರೀಕ್ಷಾ ವಿಷಯವನ್ನು ಆಯ್ಕೆ ಮಾಡಿ ಅರ್ಜಿ ಸಲ್ಲಿಸುವ ನಂತರ ಯಾವುದೇ ಕಾರಣಕ್ಕೂ ವಿಷಯಗಳನ್ನು
ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಒಂದು ಸಲ ನೀವೇನಾದರೂ ಅರ್ಜಿ ಸಲ್ಲಿಸಿದ್ರೆ ಆಮೇಲೆ ವಿಷಯವನ್ನು ನೀವು ಬದಲಾವಣೆ ಮಾಡೋಕ್ಕೆ ಅವಕಾಶ ಇರುವುದಿಲ್ಲ. ಅದು ನಿಮಗೆ ಗೊತ್ತಿರಲಿ. ಅವರು ಕೆಲವೊಂದಿಷ್ಟು ಸೆಂಟ್ರಲ್ ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಾರ. ಓಕೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರಿ. ಬೆಂಗಳೂರು, ಬಳ್ಳಾರಿ, ಬೆಳಗಾವಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ ಹಿಂಗೆ ಕೊಟ್ಟಾರ. ನಿಮಗೆ ಯಾವುದು ಬೇಕೋ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. 18 ವಿಷಯಗಳಿಗೆ ಭಾಗ 5 ಅವರು ಏನು ಮಾಡಿದ್ದಾರೆ, 12 ಕೇಂದ್ರದೊಳಗಡೆ ಪರೀಕ್ಷೆಗಳನ್ನು ತೆಗೆದುಕೊಳ್ಬೋದು ಅಂತ ಕೂಡ ಅವರು ಹೇಳಿದ್ದಾರೆ. ಇದು ನಿಮಗೆ ಗೊತ್ತಿರಲಿ. ಓಕೆ, ಮತ್ತು ಇವಿಷ್ಟು ಪರೀಕ್ಷೆಗಳನ್ನು ಏನು ಮಾಡಿದ್ದಾರೆ, 15 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಪರೀಕ್ಷಾ ಕೇಂದ್ರವಾಗಿ ಆಯ್ಕೆ ಮಾಡಿಕೊಳ್ಬೇಕು. ಇವೆಲ್ಲ ಏನಿದಾವಲ್ಲ, ಇವೆಲ್ಲ ಏನು ವಿಷಯಗಳಿಗೆ ನೀವು ಕಡ್ಡಾಯವಾಗಿ ಬೆಂಗಳೂರನ್ನೇ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನೀವು ಅಪ್ಲೈ ಮಾಡಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಹೆಂಗೆ ಇರಬೇಕು, ಯಾವ ವಿಷಯದೊಳಗೆ ಇರಬೇಕು ಅನ್ನೋದು ಕೂಡ ಕೊಟ್ಟಾರ ಅವರು. ಸರ್ವರ್ ಸಮಸ್ಯೆಗನ ಆದಾಗ ಏನಂತ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ, ಅವನ್ನೆಲ್ಲ ನೋಟಿಫಿಕೇಶನ್ ಮೀನ್ಸ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾರ. ನೀವು ಕರೆಕ್ಟಾಗಿ ಓದ್ಕೊಳ್ರಿ. ಓಕೆ, ಸೊ ಇದಾಯಿತು. ಇನ್ನು ನನ್ನ ವಿಷಯಕ್ಕೆ ನಾನು ನೇರವಾಗಿ ಬರ್ತೀನಿ. ಏನು ವಿಷಯ ಅಂತಂದರೆ, ಇಲ್ಲಿವರೆಗೆ ನೀವು ಏನು ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ, ಬಟ್ ಇನ್ಮೇಲೆ ನೀವು ಪ್ರತಿಯೊಂದು ಸೆಕೆಂಡನ್ನು ಕೂಡ, ಪ್ರತಿಯೊಂದು ನಿಮಿಷನ್ನು ಕೂಡ ನಿಮ್ಮ ಒಂದು ಕೊನೆಯ ಒಂದು ಅವಕಾಶ ಅಂತ ತಿಳ್ಕೊಂಡು ನೀವು ಪ್ರಿಪ್ರೇಷನ್ ಮಾಡಿರಿ. ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ನಾಟ್ ಓನ್ಲಿ ರಿಕ್ವೆಸ್ಟ್ ಯು, ಇಟ್ ಈಸ್ ಆ್ಯನ್ ಆರ್ಡರ್, ಇಟ್ ಈಸ್ ಆ್ಯನ್ ಒಬ್ಲಿಗೇಟರಿ ಅಂತಲೇ ನಾನು ಹೇಳ್ತೀನಿ ನಿಮಗೆ. ನೀವು ಯಾವುದೇ ಒಂದು ಕ್ಷಣವನ್ನು ಮಿಸ್ ಮಾಡದೆ ನಾನು ಕೆಸೆಟ್ ಪರೀಕ್ಷೆನ ಪಾಸ್ ಮಾಡಲೇಬೇಕು ಅನ್ನೋ ಹಪಾಪಿ ಇರಬೇಕು ನಿಮಗೆ. ಓಕೆನಾ? ಅಂದಾಗ ಮಾತ್ರ ಕೆಸೆಟನ್ನು ಪಾಸ್ ಮಾಡ್ತಾರೆ. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ನೀವು ಪೇಪರ್ 1 ಅನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಮತ್ತು ಪೇಪರ್ 2 ಅನ್ನು ಕೂಡ ಅಷ್ಟೇ. ಪೇಪರ್ 1ನಲ್ಲಿ ನೀವು ಕನಿಷ್ಠ ಅಂದರೂ ಕೂಡ 30 ಕ್ವಶನ್ಸನ್ನು ಸರಿ ಮಾಡ್ಕೋಬೇಕು, 60 ಅಂಕಗಳು ಬರ್ತದೆ. ಇನ್ನು ಪೇಪರ್ 2ದಲ್ಲಿ ನೀವು ಕನಿಷ್ಠ ಒಂದು 50 ಅಂಕಗಳನ್ನು ಸರಿ ಮಾಡ್ಕೋಬೇಕು, ಅಲ್ಲಿ ಒಂದು 100 ಮಾರ್ಕ್ಸ್ ಬರ್ತದೆ. ಸೊ ನೀವು ಒಟ್ಟು ಬಂದುಬಿಟ್ಟು 160 ಆಗುತ್ತೆ. ಸೊ ಅಲ್ಲಿ ಕ್ವಾಲಿಫೈ ಆಗಲಿಕ್ಕೆ ಕನಿಷ್ಠ ಆದರೂ ಕೂಡ ಮೀನ್ಸ್ ಕಟ್ ಆಫ್ ಅವರೇಜ್ ಆ್ಯಂಡ್ ಕಟ್ ಆಫ್ ಅಂತ ಹೇಳ್ತೀನಿ, 150 ಹೀಗೆ ಕಟ್ ಆಫ್ ಇರ್ತದೆ ಆ್ಯನ್ ಅವರೇಜ್ ಪ್ರತಿಯೊಂದು ಸಬ್ಜೆಕ್ಟದು. ಬಟ್ ಒಂದಿಷ್ಟು ಸಬ್ಜೆಕ್ಟದು ವೇರಿಯೇಷನ್ ಆಗಿರ್ಬೋದು, ಬಟ್ ನೀವು 160 ಅಬೋವ್ ಏನಾದರೂ ಪ್ಲಸ್ ಮಾಡಿದರೆ 100% ನಿಮ್ಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಎಲ್ಲ ಅಭ್ಯರ್ಥಿಗಳು ತಪ್ಪು ಮಾಡೋದೇನು, ಪೇಪರ್ 1ಗೆ ಹೆಚ್ಚು ಫೋಕಸ್ ಮಾಡೋಂಗಿಲ್ಲ. ನೀವೇನಾದರೂ ಪೇಪರ್ 1ಗೆ ಫೋಕಸ್ ಮಾಡಿದ್ದೆ ಆದರೆ ಸೆಲೆಕ್ಟಿಂಗ್ ಲಿಸ್ಟ್ ಒಳಗಡೆ ನಿಮ್ದು ಇರ್ತದೆ. ಇದನ್ನು ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ವಾಟ್ ಅಬೌಟ್ ಪೇಪರ್ 2 ಅಂತ ಬಂದಾಗ ನಿಮ್ಮ ಸಬ್ಜೆಕ್ಟ್ ಮೇಲೆ ನೀವು ಕಮಾಂಡ್ ಇರಬೇಕು. ನೀವು ಮಾಸ್ಟರ್ ಡಿಗ್ರಿ ಮಾಡಿರ್ತೀರಿ ತಾನೆ, ಮಾಸ್ಟರ್ ಡಿಗ್ರಿ ಒಳಗಡೆ ಏನು ಓದಿದ್ರಿ, ಏನು ನೋಟ್ಸ್ ಇದೆ, ದಯವಿಟ್ಟು ಅದನ್ನು ಮತ್ತೊಂದು ಸಲ ಓದ್ರಿ, ಮತ್ತೊಂದು ಸಲ ರಿವಿಷನ್ ಮಾಡಿರಿ. ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ಅಧ್ಯಯನವನ್ನು ನೀವು ಏನು ಮಾಡಬೇಕಂತಂದರೆ, ಕೆಸೆಟ್ 2016ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಏನು ಕ್ವಶನ್ ಪೇಪರ್ಸ್ ಆಗ್ಯಾವಲ್ಲ ಅವನ್ನಿಷ್ಟು ಕಲೆಕ್ಟ್ ಮಾಡಿರಿ. ಸಾಧ್ಯವಾದರೆ ಅವುಗಳನ್ನು ಡೈಲಿ ಒಂದು ಕ್ವಶನ್ ಇರ್ತದೆ, ಅದಕ್ಕೆ 4 ಆಯ್ಕೆಗಳಿರ್ತಾವೆ. ಆ 4 ಆಯ್ಕೆಗಳ ಮೇಲೆ ನೀವು ಒಂದೊಂದು ಪೇಜನ್ನು ನೋಟ್ಸ್ ಮಾಡಬೇಕು. ಒಂದು ಪ್ರಶ್ನೆಗೆ 4 ಪೇಜ್ ಆದರೆ, ಓಕೆ, ಒಂದು ಪ್ರಶ್ನೆ 4 ಪೇಜ್ ಆದರೆ 10 ಪ್ರಶ್ನೆಗೆ ಎಷ್ಟಾಯಿತು, 40 ಪೇಜ್ ಆಯಿತು. ಇನ್ನು ಒಂದು 100 ಪ್ರಶ್ನೆಗಳಿಗೆ 400 ಪೇಜ್ ಆಯಿತು. ಈ 400 ಪೇಜ್ ಆಗೋದು ಬೇಡ, ಒಂದು 200 ಪೇಜ್ ಆದರೆ ಸಾಕು. ಒಂದು ಪ್ರಶ್ನೆ ಪತ್ರಿಕೆ 200 ಪೇಜ್ ಅಂತಂದರೆ ಸುಮಾರು ನೀವು ಒಂದು 3 ಪ್ರಶ್ನೆ ಪತ್ರಿಕೆ ಬಿಡಿಸಿದರೆ 600 ಪೇಜ್ ಆಗುತ್ತೆ. ಅದೇ ನಿಮ್ಮ ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಆಗುತ್ತೆ. ಸರ್ ನನಗೆ ಇಷ್ಟೆಲ್ಲ ಟೈಮ್ ಇದೆಯಾ ಅಂತಂದರೆ, ಅಫ್ಕೋರ್ಸ್ ಯು ಡೋಂಟ್ ಹ್ಯಾವ್ ಟೈಮ್, ಯು ಹ್ಯಾವ್ ಟು ಮೇಕ್ ಅ ಟೈಮ್, ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಹೀಗೆ ನೀವು ಕ್ವಶನ್ ಪೇಪರ್ ಥ್ರೂ ಓದ್ತಾ ಹೋಗಬೇಕಾಗ್ತದೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಪೇಪರ್ 1ಗೆ ನಾನು ಬುಕ್ಸ್ ಏನು ಹೇಳ್ತೀನಿ ಅಂತಂದರೆ, ಅರ್ಪಿತಾ ಕರ್ವಾ ಅವ್ರದ್ದು ಒಂದು ಪೇಪರ್ 1 UGC ನೆಟ್ ಪೇಪರ್ 1 ಬುಕ್ ಇದೆ, ಅದನ್ನು ತೆಗೆದುಕೊಳ್ರಿ. ನನಗೆ ಸರ್ ಅದಿಲ್ಲ, ನನ್ನ ಕೈ ಆಲ್ರೆಡಿ KVS ಮದನ್ ಇದೆ ಅಂತಂದರೆ, ಅಫ್ಕೋರ್ಸ್ ನೀವು KVS ಮದನನ್ನೇ ಓದ್ರಿ. ಅದನ್ನು ನಾನು ಕೂಡ ತೆಗೆದುಕೊಂಡಿದ್ದೆ, ಅದನ್ನೇ ನಾನು ಓದ್ತಾ ಇದ್ದೀನಿ, ಆಲ್ರೆಡಿ ಓದಿ ಮುಗಿಸಿದ್ದೀನಿ ಕೂಡ. ಹಾಗೆ ನಿಮಗೆ ಯಾವುದು ಈಸಿ, ನನಗೆ ಆ್ಯಸ್ ಫಾರ್ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಮೈ ಫ್ರೆಂಡ್ ರೆಫರ್ಸ್ ವಿತ್ ಅರ್ಪಿತಾ ಕರ್ವಾ books, and I would like to suggest you to go for Arpita Karwa. But otherwise, if you don't have Arpita Karwa, if you have KVS Madan, then go for KVS Madan, no issues. ಸೊ ಇಷ್ಟು ವಿಷಯಗಳನ್ನ ನೀವು ತಲೆಯೊಳಗೆ ಇಟ್ಕೋರಿ. ಇಲ್ಲಿ ಕ್ವಶನ್ ಪೇಪರ್ಸನ್ನು ನೀವು ಪ್ರತಿದಿನ ಸಾಲ್ವ್ ಮಾಡಬೇಕಾಗ್ತೈತಿ. ಒಂದು ನಿಮಗೆ ನಾನು ಏನು ಹೇಳ್ತೀನಿ ಅಂತಂದರೆ, ನೆಟ್ ಪರೀಕ್ಷೆಗಳನ್ನು ಸಾಧ್ಯವಾದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ. ಪ್ರತಿಯೊಂದು ಕ್ವಶನನ್ನು ಥಿಂಕ್ ಮಾಡಿರಿ. ನೀವು ಓಕೆ, ಹೆಂಗೆ ಥಿಂಕ್ ಮಾಡ್ಬೇಕಂದ್ರೆ, ಈ ಪ್ರಶ್ನೆಯನ್ನು ಯಾಕೆ ತೆಗೆದಾನ, ಎಲ್ಲಿಂದ ತೆಗೆದಾನ, ಮತ್ತು ಹೇಗೆ ತೆಗೆದಾನ, ಇದು ಪ್ರಶ್ನೆ ತೆಗಿಯೋಕೆ ಕಾರಣ ಇವೇನು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಿಸ್ ಕ್ವಶನ್ ಅಂತ ನೀವು ಥಿಂಕ್ ಮಾಡಬೇಕು. ಅಂದಾಗ ನೀವು ಡೆಫಿನೆಟ್ಟಾಗಿ ಕ್ಲಿಯರ್ ಮಾಡೋದು ಅಷ್ಟೇ ಅಲ್ಲ, ಕಟ್ ಆಫನ್ನು ಕೊಡಿ ನೀವು ರ್ಯಾಂಕಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟು ನೆಟ್ ಕ್ವಶನ್ ಪೇಪರ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮಿಸ್ ಮಾಡಬೇಡ್ರಿ, ಪ್ರತಿನಿತ್ಯ ಓದ್ರಿ, ಹಾಗೆ ಆಗುತ್ತೆ. ಯು ನೋ ನೀಡ್ ಟು ವರಿ.
ಬಟ್ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿರಿ. ಏನು 65 ದಿನ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಇದೆ. ಒಂದೊಂದು ಗಳಿಗೆನೂ ಕೂಡ ನೀವು ವಿಚಾರ ಮಾಡಿ ಸ್ಟಡಿ ಮಾಡಬೇಕಾಗ್ತದೆ. ಸೊ ಅದಕ್ಕೋಸ್ಕರನೇ ವಿತೌಟ್ ಮಿಸ್ಸಿಂಗ್ ಎನಿ ಸಿಂಗಲ್ ಮೂಮೆಂಟ್ ಆಫ್ ದ ಪ್ರಿಪರೇಷನ್ ಪ್ಲೀಸ್ ಕಂಪ್ಲೀಟಾಗಿ ಫೋಕಸ್ ಮಾಡಿ. ನಿಮ್ಗೆ ಕ್ಲಿಯರ್ ಆಗ್ತದೆ. ಸೊ ಕ್ಲಿಯರ್ ಆದರೆ ಅಫ್ಕೋರ್ಸ್ ನೀವು ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಲಿಕ್ಕೆ ಆರ್ ಎಲಿಜಿಬಲ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಎಲಿಜಿಬಲ್ ಆಗ್ತೀರಿ ಅನ್ನೋದು ನನ್ನ ಅನಿಸಿಕೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಕೇವಲ ನೋಟಿಫಿಕೇಶನ್ ಅಷ್ಟೇ ಅಲ್ಲ, ನಿಮ್ಮ ಜೀವನದೊಳಗಡೆ ನೀವು ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ ಇರಬೇಕಾದಂತಹ ಪ್ರಮುಖ ಅಂಶಗಳನ್ನೆಲ್ಲ ಒಳಗೊಂಡಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ನಿಮ್ಮ ಸ್ನೇಹಿತರು ಕೂಡ ಹೆಲ್ಪ್ಫುಲ್ ಆಗ್ತದೆ ಅನ್ನೋದು ಎಲ್ಲರ ಭಾವನೆ, ನನ್ನ ಭಾವನೆ ಕೂಡ. ಸೊ ಅಂತಹ ಸಾಧಕರು ನೀವು ಆಗಬೇಕು ಮತ್ತು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ನಿಮ್ಗೆ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ, ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್.